देवकी परमानन्दं कृष्णं वन्दे जगद्गुरुम्। हरे कृष्णा ಪುಟಾಣಿ ಮಕ್ಕಳಿಗೋಸ್ಕರ ಜೋರಾಗಿ ಹರಿ ಬೋಲೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರಿ ಬೋಲ್. ಬಾರೋ ಶೇಷ ಕೆಲವಾಸನೆ ಬಾರೋ ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ ವೆಂಕಟರಮಣನೆ ಬಾರೋ ಶೇಷ ಕೆಲವಾಸನೆ ಬಾರೋ ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ ವೆಂಕಟರಮಣನೆ ಬಾರೋ ಶೇಷ ಕೆಲವಾಸನೆ ಬಾರೋ ಮುದ್ದು ಮುಖದ ಮಗುವೇ ನಿನಗೆ ಮುದ್ದು ಕೊಡುವೆನೋ ಬಾರೋ ಮುದ್ದು ಮುಖದ ಮಗುವೇ ನಿನಗೆ ಮುತ್ತು ಕೊಡುವೆನೋ ಬಾರೋ ನಿರ್ದಯವೇಕೋ ನಿನ್ನೊಳಗೆ ನಾನು ಒಂದಿದ್ದೇನೋ ಬಾರೋ ನಿರ್ದಯವೇಕೋ ನಿನ್ನೊಳಗೆ ನಾನು ಒಂದಿದ್ದೇನೋ ಬಾರೋ ವೆಂಕಟರಮಣನೆ ಬಾರೋ ಶೇಷ ಕೆಲವಾಸನೆ ಬಾರೋ ವೆಂಕಟರಮಣನೆ ಬಾರೋ ಶೇಷ ಕೆಲವಾಸನೆ ಬಾರೋ ಮಂದರಗಿರಿಯ ನಿತ್ಯದಾನಂದ ಮೂರ್ತಿಯೇ ಬಾರೋ ಮಂದರಗಿರಿಯ ನಿತ್ಯದಾನಂದ ಮೂರ್ತಿಯೇ ಬಾರೋ ಸಣ್ಣ ನೆನಪಿನ ಕಾಣಿಕೆ ಶ್ರೀ ರಾಮಸಿಂಗ್ ಪ್ರಭುಜಿ ಅವರಿಂದ. ಎಲ್ಲರೂ ಫೋಟೋಗಾಗಿ ಅದೇ ಥರ ಸಣ್ಣ ಶಾಲು ಹುಚ್ಚೋ ಮುಖಾಂತರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸನ್ಮಾನ ಗೌರವ ಅದೇ ಥರ ಮೂಮೆಂಟು ಕೂಡ ಕೊಡಬೇಕು ನೆನಪಿನ ಕಾಣಿಕೆಗಾಗಿ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ. ಬಿಂದಿಗೆ ನಾನಿಗೆ ಹೋಗುವೆ ಬಿಂದಿಗೆಯ ಬಿಂದಿಗೆ ಒಡೆದರೆ ಒಂದೇ ಕಾಸು ಬಿಂದಿಗೆಯ ಓ ತಾರೆ ಬಿಂದಿಗೆಯ ಭಾರತ ಬಿಂದಿಗೆ ನಾನಿಗೆ ಹೋಗುವೆ ಬಿಂದಿಗೆಯ ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ಓ ತಾರೆ ಬಿಂದಿಗೆಯ.
ಇಲ್ಲ ಹರಿಬೋಲ್ ಅಂತ ಹೇಳಿ ಮಕ್ಕಳಿಗೆ ಸ್ಫೂರ್ತಿದಾಯಕವಾದ ಹರಿಬೋಲ್ ಹೇಳ್ತಾ ಈ ಎಲ್ಲ ಪ್ರಭುಜಿಗಳ ಒಂದು ಆಶೀರ್ವಾದ ಉತ್ತಮ ಸಂಸ್ಕಾರದಲ್ಲಿ ಅವರಿಗೆ ನೋಡಿ ಈ ಒಂದು ಶ್ರೀ ಜಗನ್ನಾಥ ಮಂದಿರದ ಈ ಒಂದು ಮೂರ್ತಿ ಸ್ಥಾಪನಾ ಮಹೋತ್ಸವದ ಅಂಗವಾಗಿ ಶ್ರೀಮತಿ ಉಷಾ ಪ್ರಭಾಕರ್ ಮೇಡಮ್ ಅವರಿಗೆ ಸದಾ ಸಾಥ್ ಕೊಡುವಂಥ ಅವರ ಮನೆ ದೇವರು ಪ್ರಭಾಕರ್ ಸರ್ ಅವರಿಗೆ ವಿಶೇಷ ಗೌರವ ಸನ್ಮಾನ ಮಂಚ್ ಪೇ ಆಗಿ ಮಂಚ್ ಹೊಡಿ ಎಲ್ಲ ಫೋಟೋಗಳಲ್ಲೂ ಇದು ಶುಭಾರಂಭ. ಆಮೇಲೆ ಇದೇ ಥರ ಹಲವಾರು ನಾನು ಡಾಕ್ಟರ್ ನಿಲೇಶ್ ದೇಶಮುಖ್ ಶ್ರೀಕೃಷ್ಣ ಚೈತನ್ಯ ಸೇವಾ ಟ್ರಸ್ಟ್ ವತಿಯಿಂದ ಮಾತಾಡ್ತಿರೋದು. ಶ್ರೀ ಜಗನ್ನಾಥ್ ಬಲದೇವ್ ಸುಭದ್ರ ಇವರ ಮೂರ್ತಿ ಸ್ಥಾಪನಾ ಕಾರ್ಯಕ್ರಮದ ನಿಮಿತ್ತವಾಗಿ ನಿನ್ನೆ ಅಂದರೆ 5ನೇ ತಾರೀಕಿನ ದಿವಸ 5 ಜನವರಿ 2024ರಂದು ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಚಿಕ್ಕಪೇಟೆನಲ್ಲಿ ಇದ್ದ ನಮ್ಮ ದೇವಸ್ಥಾನದವರೆಗೆ ಜಗನ್ನಾಥ ದೇವಸ್ಥಾನದವರೆಗೆ ಅದ್ದೂರಿಯಾಗಿ ಜಗನ್ನಾಥ ರಥಯಾತ್ರೆ ಸಂಪೂರ್ಣಗೊಂಡಿತು. ಈ ಅವಸರದಲ್ಲಿ ಸಾವಿರಾರು ಜನ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಜಗನ್ನಾಥರ ಕೃಪೆಗೆ ಪಾತ್ರರಾದರು. ಎಲ್ಲ ಭಕ್ತಾದಿಗಳು ಉತ್ಸಾಹದಿಂದ ರಥವನ್ನು ಎಳೆದರು. ಈ ಸಮಯದಲ್ಲಿ ನಮ್ಮ ಬೀದರ್ ನಗರದಲ್ಲಿ ನೆರವಿದ್ದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಆನಂದದಿಂದ ವಿಜೃಂಭಣೆಯಿಂದ ಆಚರಿಸಿದರು. ಈ ಅಂಗವಾಗಿ ನಾನು ಶ್ರೀಕೃಷ್ಣ ಚೈತನ್ಯ ಟ್ರಸ್ಟ್ ವತಿಯಿಂದ ಬೀದರದ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗಳಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಭಗವಂತ ಕೋಬಾ ಅವರು ಆಗಮಿಸಿದ್ದರು. ಅವರು ರಥಯಾತ್ರೆಗೆ ಚಾಲನೆ ಕೊಟ್ಟರು. ತದನಂತರ ಸಂಜೆ 8 ಗಂಟೆಗೆ ರಥ ನಮ್ಮ ಜಗನ್ನಾಥ ದೇವಸ್ಥಾನಕ್ಕೆ ಬಂದು ತಲುಪಿತು. ಅಲ್ಲಿ ಭಗವಂತನನ್ನು ನಾವು ಮಂದಿರದಲ್ಲಿ ದೇವಸ್ಥಾನದಲ್ಲಿ ಆಹ್ವಾನಿಸಿದೆವು. ನಂತರ ಭಜನೆ ಕೀರ್ತನೆ ಪ್ರಸಾದ ವಿತರಣೆ ಆಯಿತು. 6ನೇ ತಾರೀಕಿನ ಹೋಮ ಹವನದ ಕಾರ್ಯಕ್ರಮವನ್ನು ಇಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಈ ಹೋಮ ಹವನ ಕಾರ್ಯಕ್ರಮದ ಆನಂದವನ್ನು ಆಲಿಸಿದರು. ಅದೇ ಸಮಯದಲ್ಲಿ ಪ್ರಸಾದ ವಿತರಣೆ ಕೂಡ ಆಯಿತು. ಸಂಜೆ 5 ಗಂಟೆಗೆ ನುಪುರು ನೃತ್ಯ ಅಕಾಡೆಮಿ ವತಿಯಿಂದ ವಿವಿಧ ಪ್ರಕಾರದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ನಾವು. ಅದು ವಿಜೃಂಭಣೆಯಿಂದ ಅದು ಕೂಡ ಆಚರಿಸಲಾಯಿತು. ತದನಂತರ ಜಗನ್ನಾಥ್ ನಾನಗೇರಿ ಅವರಿಂದ ಸಂಗೀತ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೆವು. ಹಾಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಜಗನ್ನಾಥಪುರಿ ಧಾಮದಿಂದ ರಾಮಕುಮಾರ್ ಪಂಡಾ ಅವರಿಂದ ಜಗನ್ನಾಥ ಕಥೆಯನ್ನು ನಾವು ಕೇಳಿದೆವು. 7/1/2024 ಅವತ್ತಿನ ದಿವಸವು ಹೋಮ ಹವನದ ಕಾರ್ಯಕ್ರಮ ಇಲ್ಲಿ ಇಟ್ಟುಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಭಗವಂತನನ್ನು ಆಹ್ವಾನಿಸಲಾಗುವುದು ಅರ್ಚ ವಿಗ್ರಹದಲ್ಲಿ. ತದನಂತರ ಭಗವಂತನ ಅಭಿಷೇಕ ಮಾಡಲಾಗುವುದು. ಮಧ್ಯಾಹ್ನ ಆರತಿ ಮತ್ತು ಮಹಾಪ್ರಸಾದ ವಿತರಣೆ ಮಾಡಲಾಗುವುದು. ಸಂಜೆ ಮತ್ತೆ ಪ್ರವಚನ, ಸಂಗೀತ ಕಾರ್ಯಕ್ರಮ, ನೃತ್ಯ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 8ನೇ ತಾರೀಕಿನ ದಿವಸ 8/1/2024 ಅಂದರೆ ಸೋಮವಾರ ದಿವಸ, ಅವತ್ತಿನ ದಿವಸ ಭಗವಂತನ ವಿಶೇಷ ಪದಾರ್ಥಗಳಿಂದ ಸುಂದರವಾದ ಅಭಿಷೇಕ ಮಾಡಲಾಗುವುದು. ತದನಂತರ ಭಗವಂತ ಸಿಂಹಾಸನದ ಮೇಲೆ ವಿರಾಜಮಾನಗೊಳಿಸಿ ಅವರ ವಿಶೇಷ ಆರತಿ ಪೂಜೆ ಸಲ್ಲಿಸಲಾಗುವುದು. ಈ ಕಾರ್ಯಕ್ರಮ ಮುಂಜಾನೆ 10 ಗಂಟೆಯಿಂದ ನಡೆಯಲಾಗುತ್ತಿದೆ. ಸೊ
ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಿನ ಸಮಸ್ತ ಜನರನ್ನು ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು. ಅವರು ಭಗವಂತನ ಜಗನ್ನಾಥನ ಕೃಪೆಗೆ ಪಾತ್ರರಾಗಬೇಕೆಂದು ಕಳಕಳಿಯಿಂದ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಧ್ಯಾಹ್ನ 2 ಗಂಟೆಗೆ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು, ಭಗವಂತನ ಆಶೀರ್ವಾದ ಪಡೆಯಬೇಕು, ಅವರ ದರ್ಶನ ಪಡೆಯಬೇಕು, ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಾನು ಈ ಮೀಡಿಯಾ ಮಾಧ್ಯಮದಿಂದ ತಮ್ಮನ್ನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ನಿಲೇಶ್ ದೇಶ್ಮುಖ್, ಶ್ರೀಕೃಷ್ಣ ಚೈತನ್ಯ ಸೇವಾ ಟ್ರಸ್ಟ್, ಬೀದರ್. राधे कृष्ण बोल मुख से, राधे कृष्ण बोल मुख से, राधे कृष्ण बोल तेरो कलगीन तेरो कलगीन तेरो कलगीन। राधे कृष्ण बोल राधे कृष्ण बोल मुख से, राधे कृष्ण बोल तेरो कलगीन तेरो Gracias.